27 ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಿಗೆ ಆಯ್ಕೆಯಾದ ಜಾನರ ಜಾನ 30 ಕೋಟಿ ರು ಸ್ಕಾಲರ್ಶಿಪ್ ಬಂದಿದೆ. ಆತ ಯಾರು ಅಂತ ಗೊತ್ತಾ? ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಎಲ್ಲರಿಗೂ ನಮಸ್ಕಾರ ವೀಕ್ಷಕ ಸ್ನೇಹಿತರೆ, ನಿಮಗೆಲ್ಲರಿಗೂ ಮಾಯಾ ಜಗತ್ತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ರೆ ಕೆಳಗಡೆ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸೀಟು ಸಿಗಬೇಕೆಂದರೆ ಅದು ಸುಲಭದ ಮಾತಲ್ಲ. ಹಾಗಿರುವಾಗ ಅಮೆರಿಕದ ಫ್ಲೋರಿಡಾದ ಪೌರನೊಬ್ಬನನ್ನು ಒಂದಲ್ಲ ಎರಡಲ್ಲ ಬರೋಬ್ಬರಿ 27 ಕಾಲೇಜುಗಳು ಆಯ್ಕೆ ಮಾಡಿಕೊಂಡಿವೆ ಅಂತೆ. ರುದರ್ಫೋರ್ಡ್ ಸೀನಿಯರ್ ಹೈಸ್ಕೂಲ್ ನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಜೊನಾಥನ್ ವಾಲ್ಕರ್, ಈತನ ವಯಸ್ಸು 18 ವರ್ಷದ ಈತ ತನ್ನಿಷ್ಟದ ಕಾಲೇಜುಗಳಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡಲೆಂದು ಅರ್ಜಿ ಹಾಕಿದ್ದ ಕಾಲೇಜುಗಳ ವಿಶ್ವವಿದ್ಯಾಲಯಗಳ ಪೈಕಿ ಹಾರ್ವರ್ಡ್ ವಿವಿ, ಜಾನ್ ಹಾಪ್ಕಿನ್ಸ್ ವಿವಿ, ಯಾಲೆ ವಿವಿ, ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು ಸೇರಿ ಒಟ್ಟು 27 ವಿದ್ಯಾಸಂಸ್ಥೆಗಳು ಜೊನಾಥನ್ಗೆ ತಮ್ಮ ಕಾಲೇಜಿನಲ್ಲಿ ಸೀಟು ಕೊಡಲು ತುದಿಗಾಲಲ್ಲಿ ನಿಂತಿವೆ. ಅಷ್ಟೇ ಅಲ್ಲದೆ ವಾರ್ಷಿಕ $4 ಮಿಲಿಯನ್ ಅಂದರೆ 30 ಕೋಟಿ ರು ವಿದ್ಯಾರ್ಥಿ ವೇತನವನ್ನು ಕೊಡಲು ಕಾಲೇಜುಗಳು ಸಿದ್ಧವಿದೆ. ಇಷ್ಟೊಂದು ಕಾಲೇಜುಗಳು ಜೊನಾಥನ್ ಅನ್ನು ಆಯ್ಕೆ ಮಾಡಿಕೊಂಡಿರುವುದಕ್ಕೆ ಕಾರಣ ಆತನಲ್ಲಿರುವ ಟ್ಯಾಲೆಂಟ್. ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಹೆಚ್ಚಿನ ಬಲವಿರುವ ಆತ ಈಗಾಗಲೇ ಇಂಟರ್ನಲ್ ಕಂಬಸ್ಟನ್ ಇಂಜಿನ್ ಫಿಲ್ಟರ್ ಸೇರಿ ಕೆಲ ಮಿಷಿನ್ ಗಳನ್ನು ತಯಾರಿಸಿದ್ದಾನೆ. ಮುಂದೆ ದಿವ್ಯಾಂಗರ ನೆರವಿಗಾಗಿ ಏನಾದರೂ ವಿಶೇಷ ಮಿಷಿನ್ ತಯಾರಿಸಬೇಕೆಂಬ ಆಸೆ ಇಟ್ಟುಕೊಂಡಿದ್ದಾನೆ. ಈಗಾಗಲೇ ಕಣ್ಣು ಕಿವಿ ಇಲ್ಲದವರಿಗಾಗಿ ವಿಶೇಷ ಮಿಷಿನ್ ಒಂದನ್ನು ತಯಾರಿಸಿದ್ದಾನೆ ಕೂಡ. ಯಾವುದೇ ವಿಷಯವನ್ನು ಕೈಗೆತ್ತಿಕೊಂಡರೂ ಅದರಲ್ಲಿ ಬೆಸ್ಟ್ ಫಲಿತಾಂಶ ಸಿಗುವ ತನಕ ಬಿಡುವ ವ್ಯಕ್ತಿತ್ವ ಆತನದ್ದಲ್ಲ ಎನ್ನುತ್ತಾರೆ ಅವರ ಗುರುಗಳು. ಫುಟ್ಬಾಲ್ ಆಟದಲ್ಲೂ ಮುಂದಿರುವುದು ಆತನ ಪ್ಲಸ್ ಪಾಯಿಂಟ್. 16 ಕಾಲೇಜುಗಳಿಗೆ ಅರ್ಜಿ ಹಾಕಿದ್ದ ಜೊನಾಥನ್ ಅರ್ಜಿ ಹಾಕುವುದಕ್ಕೂ ಮೊದಲು ಆ ಕಾಲೇಜಿನ ಇತಿಹಾಸದ ಬಗ್ಗೆ ತಿಳಿದುಕೊಂಡಿದ್ದಾನೆ. ಆಯಾ ಕಾಲೇಜಿನ ಬಗ್ಗೆ ಚಂದದೊಂದು ಪ್ರಬಂಧವನ್ನು ಬರೆದು ಅರ್ಜಿಯೊಂದಿಗೆ ಕಳಿಸಿಕೊಟ್ಟಿದ್ದನಂತೆ. ಇದು ಸಹ ವಿದ್ಯಾಸಂಸ್ಥೆಗಳನ್ನು ಆಕರ್ಷಿಸಿದೆ ಎನ್ನಲಾಗಿದೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಾದ ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ನಲ್ಲಿ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯನ್ನ ನಿಮ್ಮ ಮುಂದೆ ತಂದಿಡ್ತೀನಿ. ನಮಸ್ಕಾರ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.